ಎಷ್ಟೋ ಜನ ಆಕ್ಟ್ರೆಸ್ಗಳು ಈ ಅವಕಾಶ ಸಿಗ್ದಲೇನೆ ಡಿಪ್ರೆಷನ್ಗೆ ಹೋಗಿರೋದಿದೆ, ತಮ್ಮ ಜೀವನನೇ ಕಳ್ಕೊಂಡಿರೋದು ಇದೆ. ಸೊ ನೀವು ಅವಕಾಶ ಕೊಡ್ಲಿಲ್ಲ ಅಂದಾಗ ಹಿಂಗೆ ಆಗುತ್ತೆ ಅಲ್ವಾ? ಹೌದು, ಖಂಡಿತ ಇದು ನಿಜ. ಆ್ಯಂಡ್ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಡಿಪ್ರೆಷನ್ ಮುಂಚೆ ಎಲ್ಲ ಇದೆಲ್ಲ ಇರ್ತಾನೆ ಇರಲಿಲ್ಲ. ಇವಾಗೆಲ್ಲ ಡಿಪ್ರೆಷನ್ ಅಂತೆ ಅದು ಇದು. ಯಾಕಂದರೆ ಅವ್ರ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ. ಏನೋ ಏನೋ ಜೀವನ ಸಾಗಿಸೋದು ಆ್ಯಂಡ್ ಅವ್ರ ಏನೇ ದಿನ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇದೆಲ್ಲ ಡಿಫ್ರೆಂಟ್ ಇರೋದ್ರಿಂದ. ಮುಂಚೆ ಅಂದರೆ ಸಿಕ್ಕಾಪಟ್ಟೆ ಸಿಂಪಲ್ ಆಗಿರೋದು, ಇವಾಗ ಎವ್ರಿಬಡಿ ನೀಡ್ಸ್ ಟು ಬಿ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಕಾಮನ್ ಪೀಪಲ್ಲೇ ಐಫೈ ಜೀವನ ಲೀಡ್ ಮಾಡ್ತಾರೆ. ಸೊ ಆಕ್ಟ್ರೆಸ್ಗಳು ಯಾವುದೇ ಕಾರಣಕ್ಕೂ, ಈಗ ನೀವು ಅವತ್ತು ಹೊಟ್ಟೆ ಹಸುವಂತ ಫುಡ್ ಟ್ರಕ್ ಹತ್ರ ಹೋಗಿ ತಿನ್ಬೋದು, ಡೈಲಿ ಹೋಗಿ ತಿನ್ನಕ್ಕಾಗತ್ತಾ ಫುಡ್ ಟ್ರಕ್ಗೆ? ಸೊ ನೀವು ಹೊರಗಡೆ ತೋರ್ಸ್ಕೊಬೇಕು ಅಂತ ಅಂದಾಗ, ನೀವೊಂದು ಮಾದರಿ ಆಗ್ಬೇಕು ಅಂದಾಗ ಆ ಲೈಫ್ ಲೀಡ್ ಬೇಕಾಗೇ ಆಗುತ್ತೆ. ಹೌದು. ಸೊ ಹಂಗಿದ್ದಾಗ ಆ ಲೈಫ್ ಆ ಥರ ಲೀಡ್ ಮಾಡಬೇಕು ಅಂದಾಗ ಯು ನೀಡ್ ಮನಿ. ಸೊ ಅದು ಒಂದು ಸೋರ್ಸ್ ಆಫ್ ಇನ್ಕಮ್ಮೇ ಬರ್ತಾ ಇಲ್ಲ ಅಂದಾಗ ಈ ಥರ ಎಲ್ಲ ಲೀಡ್ ಆಗುತ್ತೆ. ಮೇ ಬಿ ನಾವೇನು ಮಾಡಬೇಕು ಅಂದರೆ, ಈಗ ಏನು ವರ್ಕೌಟೇ ಆಗ್ತಾ ಇಲ್ಲ ಇಲ್ಲಿ ಅಂದರೆ, ವಿ ಹ್ಯಾವ್ ಟು ಸಿ ಆಲ್ಟರ್ನೇಟಿವ್ ಇದು ನೋಡಿಕೊಂಡು ಆರಾಮಾಗೆ ಲೈಫ್ ಲೀಡ್ ಮಾಡ್ಕೊಳ್ಳೋದು ಈಸ್ ಇಂಪಾರ್ಟೆಂಟ್. ಆ್ಯಂಡ್ ದಟ್ ಈಸ್ ಅ ಬೆಸ್ಟ್ ಆಪ್ಷನ್ ವಾಟ್ ಐ ಟೆಲ್. ಈಗ ಸುಮಾರು ಜನ ಆಕ್ಟ್ರೆಸ್ಗಳು ನಮ್ಮಲ್ಲೇ ಸಿನಿಮಾ ಮಾಡಿರೋರು ಖಾಲಿ ಕುಂತಿದ್ದಾರೆ. ಅವ್ರಿಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಕಂಡಾಗ ಅವ್ರುಗಳಿಗೆ ಕ್ವಶನ್ ಮಾಡೋದು, ನೀವ್ಯಾಕೆ ಬರ್ತಾ ಇಲ್ಲ, ನೀವ್ಯಾಕೆ ಬರ್ತಿಲ್ಲ ಅಂತ. ಇನ್ನೊಂದು ಬ್ಯಾಡ್ ಕಮೆಂಟ್ಗಳಂತ ಅಂದರೆ, ಒಂದೊಂದ್ಸಲ ಬೇಜಾರಾಗೋದು, ಏನಾದರೂ ಅವಕಾಶಗಳೇ ಇಲ್ದಿರೋರು ರಾಯಲ್ ಲೈಫ್ ಲೀಡ್ ಮಾಡ್ಬಿಟ್ರೆ ಅವ್ರ ಬಗ್ಗೆ ಕೆಟ್ಟದಾಗಿ ಹೆಂಗಿದು ಸಾಧ್ಯ, ಯಾಕೆ ಅವ್ರ ಹತ್ತರ ಅಂದ್ಕೊಳ್ಳೋದು? ಅದೇ ಇದೇನು ಗೊತ್ತೇ ಆಗ್ತಾ ಇಲ್ಲ ಹೆಂಗ್ ಮಾಡಬೇಕು, ಹೆಂಗಿರ್ಬೇಕು ಅಂತ. ಅದೇ ಹುಡುಗರು ಆದ್ರೆ ಏನು ಅವ್ರಿಗೆ ಮಾತು ಬರಲ್ಲ, ಹುಡುಗಿಯರು ಏನಾರ ಹಿಂಗಾದ್ರೆ ಈ ತರ ಮಾತು ಬರುತ್ತೆ, ಏನು ಮಾಡಕ್ಕಾಗಲ್ಲ. ಇಟ್ಸ್ ಲೈಕ್ ಅಂದ್ರೆ ಈಗ ಹೀರೋಯಿನ್ಗಳು ಎಲ್ಲರೂ ತಮ್ಮ ಸೋರ್ಸ್ ಅನ್ನ ತೋರ್ಸಿನೇ ಲೈಫ್ ನ ಲೀಡ್ ಮಾಡ್ಬೇಕಾ? ಐ ಡೋಂಟ್ ನೋ. ಅದೇನೇ ಇವ್ರನ್ನೆಲ್ಲ ಕೇಳಬೇಕು, ಯಾರ್ಯಾರಂಗೆ ಹೇಳ್ತಾರೆ ಅವ್ರನ್ನೆಲ್ಲ ಕೇಳಬೇಕು, ಏನು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತ. ಇಲ್ಲ, ಅದು ನಂಗೆ ಸುಮಾರು ದಿನದಿಂದ ಕಾಡ್ತಾ ಇರೋವಂಥ ಪ್ರಶ್ನೆ. ಎಲ್ಲೋ ಯಾರೋ ಒಂದು ದೊಡ್ಡ ಕಾರ್ ತಗೊಂಡ್ರೆ ಅಂದ್ರೆ ಅವ್ರಿಗೆ ಇನ್ಕಮ್ ಇರೋದೇ ಇಲ್ವಾ ಅಂತ ಇವ್ರು ಥಿಂಕ್ ಮಾಡೋ ಪ್ರಕಾರ. ಅದೇ ಅದು ಮೇ ಬಿ ಒಳಗಡೆ ಬೇರೆ ಸೋರ್ಸ್, ಬೇರೆ ಬಿಸ್ನೆಸ್ಸು ಈ ಥರದ್ದೆಲ್ಲ ಇರುತ್ತೆ. ಅವ್ರದ್ದೇ ಆದಂಥ ಬ್ಯಾಕ್ ಎಂಡಲ್ಲಿ ಅವ್ರದ್ದೇ ಆದಂಥ ಒಂದು ಇದು ಏನದು ಇಟ್ಕೊಂಡಿರ್ತಾರೆ. ಈಗ ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಎವ್ರಿ ಮಂತ್ ನಮ್ಗೆ ಇದೇ ಥರ ಇನ್ಕಮ್ ಇರುತ್ತೆ ಅಥವಾ ಇದೇ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಯಾವಾಗ ಇನ್ಕಮ್ ಚೆನ್ನಾಗಿ ಬರುತ್ತೆ ಆವಾಗ ಇಂಟೆಲಿಜೆಂಟ್ ಆಗಿರೋರು ಬೇರೆ ಸೋರ್ಸಸ್ನು ಒಂಥರ ಬಿಸ್ನೆಸ್ಸು ಅಥವಾ ಸ್ಮಾಲ್ ಇದು ಏನಾರೋ ಒಂದು ಮಾಡ್ಕೊಂಡಿರ್ತಾರೆ ಅವರು. ಸೊ ಅದರಿಂದ ಮೇ ಬಿ ಇನ್ಕಮ್ ಮಾಡ್ಕೊಳ್ಳೋಂಗೆ ಮಾಡಿಕೊಂಡು ಆರಾಮಾಗಿ ಅವ್ರದ್ದು ಡೈಲಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಸೊ ಇಟ್ ಈಸ್ ರಿಯಲಿ ಬ್ಯಾಡ್ ದಟ್ ಏನೂ ಗೊತ್ತಿಲ್ಲದೆ ದೂರದಿಂದ ನಿಂತ್ಕೊಂಡು ನಾವು ಕಮೆಂಟ್ ಮಾಡೋದು ಈಸ್ ರಿಯಲಿ ಬ್ಯಾಡ್. ಸೊ ಈಗ ಖುಷಿ ಅವರು ರಿಯಲ್ ಆಗಿರೋದು ಹೇಗೆನಾ, ಖುಷಿಯಾಗಿ ಅಷ್ಟೇ. ನಾನು ಅದೇ ಮನೇಲಿ ಆರಾಮಾಗೆ ಒಂದು ಲೂಸ್ ಟಿ ಶರ್ಟ್ ಹಾಕ್ಕೊಂಡು ಒಂದು ಶಾರ್ಟ್ಸ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ರೆ ಆಹಾ ಸೇಮ್ ನೀತಿ ಥರ ನೆಮ್ಮದಿ. ಅದು ನಮ್ಮಮ್ಮ ಅದನ್ನೇ ಹೇಳ್ತಾ ಇರ್ತಾರೆ, ಓ ಮನೇಲಿದ್ರೆ ಏನು ಹಿಂಗಿರ್ತೀಯ, ಹೊರಗಡೆ ಹೋದರೆ ಚೆನ್ನಾಗಿ ಹೀರೋಯಿನ್ ಥರ ಹೋಗ್ತೀಯ, ಮನೇಲಿದ್ರೆ ಒಳ್ಳೆ ಕೆಲ್ಸದೋಳ್ ಥರ ಇರ್ತೀಯ ಅಂತ. ಓ ಅಮ್ಮ, ಯಾವಾಗಲೂ ರೆಡಿಯಾಗಿ ಎಲ್ಲ ಹೋಗೋದು ಹಿಂಸೆ, ಆರಾಮಾಗಿ ನಾನಾಗಿರ್ಬೇಕು ಮನೇಲಿ ಅಂತ ಹೇಳ್ತಾ ಇರ್ತೀನಿ. ಅಂದರೆ ಯಾವ ಥರ ಮನೆಯಲ್ಲಿ ನಿಮ್ಮನ್ನು ನೀವು ಮೇಂಟೈನ್ ಮಾಡ್ಕೊಳ್ಳೋದು? ಅಂದರೆ ಈಗ ಆಚೆ ಬಂದರೆ ಓಕೆ, ಈಗ ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಬೇಕು ಅದು ಇದು ಅಂತ ಇರುತ್ತೆ. ಮನೆ ಒಳಗಡೆ ಇದ್ದಾಗ ಡ್ರೆಸ್ ಓಕೆ, ಕಂಫರ್ಟಬಲ್ ಇರಬೇಕು, ಫ್ರೀ ಆಗಿರಬೇಕು. ನಿಮ್ಮ ಬ್ಯೂಟಿ ಎಲ್ಲ ಮೇಂಟೈನ್ ಮಾಡೋದು ಮನೆ ಒಳಗಡೆ ಇದ್ದಾಗ? ಏನಿಲ್ಲ, ನೀರು ಕುಡಿತೀನಿ ಚೆನ್ನಾಗೆ. ಅದಾದಮೇಲೆ ಊಟ ಏನಿದೆ ಹೆಲ್ದಿ ಫುಡ್ ತಿಂತೀನಿ. ಆದಮೇಲೆ ಮಾಯ್ಶ್ಚರೈಸರು ಮತ್ತು ಫೇಸ್ ಸನ್ಸ್ಕ್ರೀಮ್ ಏನಿದೆ ಅದು ನೀಟಾಗಿ, ಸನ್ಸ್ಕ್ರೀನ್ ಅಂತೂ ಮರೆಯೋದೇ ಇಲ್ಲ, ಅದು ಒಂದು 2 ಸತಿ ಹಾಕ್ಕೊಂಡ್ರೆ ಮುಗೀತು ಅಷ್ಟೇ. ಇನ್ನೇನು ಮನೇಲಿದ್ರು ಸನ್ಸ್ಕ್ರೀನ್ ಯೂಸ್ ಮಾಡಿ? ಸನ್ಸ್ಕ್ರೀನ್ ಒಂದು ಸತಿ ಒನ್ಸ್ ಯು ಫ್ರೆಶ್ನ್ ಅಪ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಹಾಕ್ಬಿಟ್ರೆ ಸಾಕು, ಇನ್ನೇನು ಬೇಡ. ಫಿಟ್ನೆಸ್ ಬಗ್ಗೆ ಹೆಂಗೆ ಅಂತ ಎಲ್ಲರೂ ಅಂದ್ಕೊಂಡ್ಬಿಟ್ಟಿರ್ತಾರೆ, ಡೈಲಿ ಒಂದಷ್ಟು ವರ್ಕೌಟ್ ಅಂತ. ಆ್ಯಕ್ಚುಲಿ ಮಾಡ್ತಿದ್ದೆ ಮುಂಚೆ. ಲೈಕ್ ನನಗೆ ಬರೋ ಕ್ಯಾರೆಕ್ಟರ್ಸು ಅವ್ರಿಗೆ ನಾನು ತೀರಾ ಫಿಟ್ಟಾಗಿರೋ ಥರದ್ದೇನು ನನಗಿನ್ನ ಸದ್ಯಕ್ಕೆ ಬಂದಿಲ್ಲ.
ಅದು ಬಂದರೆ ನಾನು ಅಕಾರ್ಡಿಂಗ್ಲಿ ಐ ವಿಲ್ ಬಿ ವರ್ಕಿಂಗ್ ಔಟ್. ಇವಾಗ ಒಂದು 3 months ಆಯಿತು ನಾನು ಕರೆಕ್ಟಾಗಿ ವರ್ಕೌಟೇ ಮಾಡಿಲ್ಲ. ಲೈಕ್ ಜಿಮ್ಮಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಇಲ್ಲಿ ಪ್ರಮೋಷನ್ಸು, ಬೇರೆ ನಾರ್ಮಲ್ ಮೀಟಿಂಗ್ಸು ಈ ಥರನೇ ಆಗ್ತಾಯಿದೆ. ಸೊ ಕರೆಕ್ಟಾಗಿ ವರ್ಕೌಟ್ ಮಾಡ್ತಾಯಿಲ್ಲ. ಬಟ್ ಹೆಲ್ದಿ ಈಟಿಂಗ್, ಇದು ತಿನ್ನೋದನ್ನ ಮಾತ್ರ ಹೆಲ್ದಿಯಾಗೆ, ಏನು ಜಂಕ್ ತಿಂದ್ರೂ, ಚೀಟ್ ಮೀಲ್ ಮಾಡಿದ್ರೂ ಒಂದು ತಿಂಗಳಿಗೆ 1 ಸತಿ ಹಂಗೆ ಮಾಡ್ತೀನಿ. ಅದರ್ವೈಸ್ ಕ್ಲೀನ್ ಈಟಿಂಗ್. ಓಕೆ, ಈಗ ನೀತಿ ಮತ್ತು ದಿಯಾ ಎರಡೂ ಸಿನಿಮಾ ನೋಡಿದಾಗ ನಮ್ಗೆ ಅನಿಸಿದ್ದು ಮುಗ್ಧತೆಯ ಪಾತ್ರಗಳೇ ಖುಷಿಯವ್ರನ್ನ ಹುಡುಕೊಂಬರೋದು ಅಂತ. ಅಂದರೆ ನೀವು ಅದೇ ಪಾತ್ರಕ್ಕೆ ಒಗ್ಕೊಳ್ತಾ ಇದ್ದೀರಾ ಅಥವಾ ಬೇರೆ ಪಾತ್ರ ನೋಡ್ತಾ ಇದ್ದೀರಾ ಹೇಗೆ, ಅಥವಾ ನಿಮ್ಮನ್ನು ಹುಡುಕೊಂಬರ್ತಿರೋದೇ ಅದೇ ಥರ ಪಾತ್ರಗಳ? ಈಗ ಆ್ಯಕ್ಚುಲಿ ರಿಲೀಸ್ ಆಗಿರೋದ್ರಲ್ಲಿ ಎಲ್ಲ ಈ ಥರ ಒಂದು ಸ್ವಲ್ಪ ಒಂದು ವೆರಿ ಇನ್ನಸೆಂಟ್, ತುಂಬ ಗರ್ಲ್ ನೆಕ್ಸ್ಟ್ ಡೋರ್ ಈ ಥರದ್ದೇ ಬಂದಿದೆ. ಈಗ ನಾನು ಮುಂದೆ ಒಂದು 2-3 ಸಿನಿಮಾ ಮಾಡ್ತಾಯಿದ್ದೀನಿ ಅದರಲ್ಲಿ ಸಿಕ್ಕಾಪಟ್ಟೆ ಖುಷಿ ಹೆಂಗಿದ್ದಾಳೆ ನಿಜ ಜೀವನದಲ್ಲಿ ಇದರಲ್ಲೂ ಅದೇ ಥರ ಅಂತ ಅನಿಸುತ್ತೆ. ಅಂದರೆ ನನಗೆ ಅನಿಸುತ್ತೆ, ನಾನು ರಿಯಲ್ ಇದರಲ್ಲಿ ಐ ಆಮ್ ನಾಟ್ ದಟ್ ಇಂಟ್ರೋವರ್ಟ್, ಚೆನ್ನಾಗಿ ಮಜಾ ಮಾಡ್ಕೊಂಡಿರ್ತೀನಿ. ಬಟ್ ವಾಟ್ ಎವರ್ ರೋಲ್ಸ್ ಐ ಆಮ್ ಗೆಟಿಂಗ್ ಅದು ಒಂದು ಸ್ವಲ್ಪ ಅಂದರೆ ಇಂಟ್ರೋವರ್ಟ್ ಆಗಿ ಗರ್ಲ್ ನೆಕ್ಸ್ಟ್ ಡೋರ್ ಮತ್ತು ಒಂಥರ ವೆರಿ ಇನ್ನಸೆಂಟ್ ಈ ಥರದ್ದು ಸಿಗ್ತಾ ಇದೆ. ಅದನ್ನು ಮೇ ಬಿ ಇನ್ ಫ್ಯೂಚರ್ ಅಂದರೆ ಇನ್ನು ಬರೋ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನನಗೆ ರಿಲೀಸಸ್ಗಳಿದೆ. ಅದು ರಿಲೀಸ್ ಆದಮೇಲೆ ಒಂದು ಸ್ವಲ್ಪ ಜನಕ್ಕೂ ಅನಿಸುತ್ತೆ, ಓ ನಾಟ್ ಓನ್ಲಿ ದಿಸ್ ಶಿ ಕ್ಯಾನ್ ಪ್ಲೇ, ಇದನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದೆ. ಅಂದ್ರೆ ಈ ಹಳ್ಳಿ ಕ್ಯಾರೆಕ್ಟರ್ಗಳು ಮಾಡಬೇಕು, ಆ ಭಾಷೆಯಲ್ಲಿ ಮಾತಾಡಬೇಕು, ಬೈಬೇಕು, ಹೊಡಿಬೇಕು, ಈ ಥರದ್ದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಈ ಥರದ್ದೆಲ್ಲ ಸಿನಿಮಾ ನೋಡಿದಾಗ ನನ್ನನ್ನು ಇಮ್ಯಾಜಿನ್ ಮಾಡ್ಕೋತಾ ಇರ್ತೀನಿ, ನನಗೂ ಈ ಥರ ಇದ್ರೆ ಸಕ್ಕತ್ತಾಗಿರುತ್ತಲ್ಲ. ಅಂದರೆ ಇದೆಲ್ಲ ನಾನು ಏನು ಮಾಡ್ತಾಯಿದ್ದೀನಿ, ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಅಷ್ಟು ಬೇಕಾಗಿರಲ್ಲ. ನಾನೇನೇ ಮಾಡಿದ್ರು ನನ್ನ ಲೈನ್ಸ್ ಏನಿದೆ ಅದನ್ನು ನಾನು ಪ್ರಿಪ್ ಮಾಡಿಕೊಂಡು ಹೋದರೆ ಸಾಕು, ಆ ಬಾಡಿ ಲ್ಯಾಂಗ್ವೇಜ್ ಮತ್ತು ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಬಟ್ ಈ ಥರದ್ದೊಂದು ಚಾಲೆಂಜಿಂಗಾಗಿ ಬಂದಾಗ ಐ ಲೈಕ್, ಈ ಥರ ಚಾಲೆಂಜಿಂಗ್ ಆಗಿದೆ, ಏನೋ ಪ್ರಿಪೇರ್ ಮಾಡ್ಕೊಳ್ಳೋಣ ಹಾಗೆ ಹೀಗೆ ಅಂತ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಕೆಲವು ಸಿನಿಮಾದಲ್ಲಿ ನನಗೆ ಆ ಎಕ್ಸೈಟ್ಮೆಂಟ್ ಇದೆ, ನಾನು ಅದನ್ನು ಮಾಡಿದ್ದೀನಿ. ಸೊ ಅದು ಬಂದು ಜನ ನೋಡಬೇಕು ಅಷ್ಟೇ ಇವಾಗ. ಅಂದರೆ ನಿಮ್ಮ ಪಾತ್ರ ಎಲ್ಲ ಅಂದರೆ ಈಗ ಲೇಡಿ ಡಾನ್ ಅಂತ ಒಂದಷ್ಟು ಪರಿಚಯಗಳಾಗಿದ್ರು ಹಿಂದೆ, ಸರಿತಾ ಮೇಡಮ್ ಆಗಿರ್ಬೋದು, ಮಂಜುಳಾ ಮೇಡಮ್, ಆ ಥರ ಪಾತ್ರಗಳು ಇಷ್ಟ ಆಗುತ್ತಾ? ಆ ಥರನೂ ನಂಗೆ ಇಷ್ಟ. ಮಾಡಿದ್ರೆ ಆ ಸ್ಕ್ರಿಪ್ಟ್ ಆ ಥರ ಇದ್ದು ಸ್ಟ್ರಾಂಗ್ ರೈಟಿಂಗ್ ಇದ್ದರೆ ಖಂಡಿತ ಆ ಥರನೂ ಮಾಡ್ತೀನಿ. ನನಗೇನು ಪ್ರಾಬ್ಲಮ್ಮೇ ಇಲ್ಲ. ಆ್ಯಕ್ಟರ್ ಅಂದಮೇಲೆ ಎಲ್ಲ ಥರ ಪಾತ್ರನೂ ಮಾಡಬೇಕು. ಆ ವರ್ಸಿಟ್ಯಾಲಿಟಿ ಇದ್ರೇ ಜನರು ಬರೋದು. ಇಲ್ಲಾಂದರೆ ಅಯ್ಯೋ ಇವ್ರು ಸೇಮ್ ಅದೇ ಮಾಡ್ತಾರೆ, ಹಂಗೆ ಇರ್ತಾರೆ, ಬಿಡು ನೆಕ್ಸ್ಟ್ ನೋಡೋಣ ಅಂತ ಅಂದ್ಕೊಂಡು ಆ ಥರ ಹೋಗ್ಬಿಡುತ್ತೆ. ಸೊ ಐ ಡೋಂಟ್ ಟು ಗಿವ್ ಅ ಚಾನ್ಸ್. ಇಲ್ಲಿವರೆಗೂ ನಾನು ಏನು ಮಾಡಿದ್ದೀನಿ ಅದು ಎಲ್ಲದೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನಗೆ ಪರ್ಸ್ನಲಾಗಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದಾದಮೇಲೆ ಜನ ನೋಡಿದಾಗಲೂ ಜನರೂ ಅದನ್ನು ಹೇಳಿದ್ದಾರೆ ನನಗೆ, ಡಿಫ್ರೆಂಟಾಗಿದೆ ಇದು, ಆ ಶೇಡ್ ಥರ ಇದು ಶೇಡ್ ಕಾಣ್ತಾ ಇಲ್ಲ ಅನ್ನೋದು ನನಗೆ ಹೇಳಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಈ ಒಂದಷ್ಟು ವರ್ಷಗಳ ಹಿಂದೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರು ಕಾಮಿಡಿ ಪ್ರೋಗ್ರಾಮ್ ಮಾಡಬೇಕಾದ್ರೆ ಒಂದು ಕ್ರೇಜ್ ಇತ್ತು, ಎಲ್ಲ ಹೆಣ್ಮಕ್ಳಿಗೂ ಅವರೇ ಹೀರೋ. ಅಂದರೆ ಆ್ಯಕ್ಟ್ರೆಸ್ಗಳಿಗಲ್ಲ, ಹೊರಗಿನ ಸಾಮಾನ್ಯ ಹೆಣ್ಮಕ್ಳಿಗೆ ಅವರೇ ಹೀರೋ. ಒಂದು ಚೂರು ಮದುವೆ ಆಯ್ತು ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಹಾರ್ಟ್ ಬ್ರೇಕ್ ಆಗಿತ್ತು, ಎಲ್ಲರೂ ಕಣ್ಣೀರು ಹಾಕಿದ್ರು. ಸೊ ಖುಷಿ ರವಿ ಅವ್ರ ಬಗ್ಗೆನೂ ಇಂಥ ಒಂದು ಇನ್ಸಿಡೆಂಟ್ ಆಗಿದೆ. ಅಂದ್ರೆ ದಿಯಾ ಸಿನಿಮಾ ಬಂದಾಗ ನಿಮ್ಮನ್ನ ಆರಾಧಿಸುವಂತ ಪ್ರೇಮಿಗಳು ಕಡಿಮೆ ಏನಿರ್ಲಿಲ್ಲ. ಬಟ್ ನಿಮ್ದು ಮದುವೆ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಸಿಕ್ಕಾಬಟ್ಟೆ ಜನ ಅಂದ್ರೆ ಬೇಜಾರ್ ಮಾಡ್ಕೊಂಡು ಅಯ್ಯೋ ಹೌದಾ ಹೋಯ್ತಾ ಇದು ಅಂತ ಅನ್ಕೊಂಡಿದ್ದೆ. ಸೊ ನೀವು ಬೇಗ ಮದ್ವೆ ರಿವೀಲ್ ಮಾಡ್ಬಿಟ್ರಿ ಅಂತ ಏನಾರು ಅನ್ಸಿತ್ತು ಆ ಟೈಮಲ್ಲಿ? ಹಂಗಂತ ನಾನು ಸುಳ್ಳು ಹೇಳೋದಕ್ಕಾಗಲ್ಲ ಅಲ್ಲ. ಐ ಡಿಂಟ್ ವಾಂಟೆಡ್ ಟು ಹೈಡ್ ಎನಿಥಿಂಗ್. ಲೈಕ್ ನಂಗೆ ಮದುವೆ ಆಗಿ ಎಲ್ಲ ಆದ್ಮೇಲೂ ನಾನು ಏನಕ್ಕೆ ಇಲ್ಲ ನಂಗೆ ಮದುವೆ ಆಗಿಲ್ಲ ಅಂತ ನಾನೇನಕ್ಕೆ ಸುಳ್ಳು ಹೇಳಬೇಕು ಜನಕ್ಕೆ? ಮೇ ಬಿ ಕೆಲವ್ರಿಗೆ ಅನ್ಸ್ಬೋದು ಅಯ್ಯೋ ಮದುವೆ ಆಗೋಗಿದ್ಯಾ ಅಂತ. ಅಲ್ಲಪ್ಪ, ನನ್ನ ಮದುವೆ ಆಗಿಲ್ಲ ಅಂದ್ರೂ ನಾನೇನು ನಿನ್ನ ಜೊತೆ ಇರ್ತೀನ? ಇಲ್ಲ ತಾನೇ, ನಾನು ಎಲ್ಲಿರಬೇಕು ಅಲ್ಲೇ ಇರೋದು. ಸೊ ಆ್ಯಂಡ್
ಆ್ಯಂಡ್ ಎಷ್ಟೊಂದು ಜನ ಅವಾಗ್ಲೂ ಹೇಳಿದರೆ ಮದುವೆ ಆದರೆ ಏನಂತೆ ಪರವಾಗಿಲ್ಲ, ಅವ್ರು ಚೆನ್ನಾಗೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಮಗೆ ಎಂಟರ್ಟೈನ್ ಮಾಡಿದ್ರೆ ಸಾಕು ಅಂತ ಈ ಥರನೂ ನನಗೆ ಕಮೆಂಟ್ಸ್ ಬಂದಿದೆ. ಸೊ ಡಸಂಟ್ ಮ್ಯಾಟರ್. ಅಂದ್ರೆ ಈ ತರ ಕಮೆಂಟ್ಸ್ಗಳಿಗೆ ನಿಮ್ಮ ಹಸ್ಬೆಂಡ್ ಏನಾದ್ರು ಹೇಳಿ ನಗ್ತಾ ಇರ್ತಾನೆ ಜೋರಾಗಿ ನಗ್ತಾ ಇರ್ತಾನೆ ಅಂತ ನನಗೆ ಸುಮ್ಮನೆ ಇರೋ ಅನ್ಕೊಂಡು ಸುಮ್ಮನೆ ಆಗೋದಷ್ಟೇ. ಹೀ ಟೇಕ್ಸ್ ಇಟ್ ಆಲ್ ಸ್ಪೋರ್ಟಿವ್ಲಿ, ಏನೂ ಸೀರಿಯಸ್ ಆಗಿ ತಗೋಬೇಕು ಅಂತ ಏನೋ ಪಾಪ ಅವ್ರದ್ದೇನೋ ಇರುತ್ತೆ, ಅವ್ರು ಮಾಡ್ತಾರೆ ಬಿಡು ಅನ್ಕೊಂಡು ಅವನು ಸುಮ್ಮನೆ ಆಗ್ತಾನೆ, ಎಂಜಾಯ್ ಮಾಡ್ತಾರೆ. ವಿಲ್ ಎಂಜಾಯ್ ಅ ಲಾಟ್. ನಮ್ ಕೆಲವುದೆಲ್ಲ ನನ್ನ ಫ್ಯಾಮಿಲಿ ಪಿಕ್ಚರ್ ಅಥವಾ ಅವಂದು ನಂದು ಪಿಕ್ಚರ್ ಹಾಕಿದಾಗ ಕೆಲವರೆಲ್ಲ ಕಮೆಂಟ್ ಮಾಡೋದು ನೋಡಿ ನಾನು ತೋರಿಸ್ತಾ ಇರ್ತೀನಿ. ಆ್ಯಂಡ್ ಇವನ್ ಅವನು ನೋಡ್ಬಿಟ್ಟು ನೋಡೋಣ ಹಿಂಗೆ ಹಿಂದಿದೆ ಹಿಂಗೆ ಬಂದಿದೆ ಅಂತ ಎಲ್ಲ ಹೇಳ್ತಾ ಇರ್ತಾನೆ. ವಿ ಟೇಕ್ ಇಟ್ ಲೈಟ್ಲಿ, ನಾಟ್ ಸೀರಿಯಸ್ಲಿ ವಿಲ್ ಟೇಕ್. ಓಕೆ. ನಾನು ಇವತ್ತು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗ ಅಲ್ಲೊಂದು ಕಮೆಂಟ್ ನೋಡಿದೆ ನಾನು. ನನಗೆ ದೇವ್ರೇ ಲೇಟ್ ಆದರೂ ಪರವಾಗಿಲ್ಲ, ಖುಷಿ ರವಿ ಅಂತ ಹುಡುಗಿ ಕೊಡಿ ಅಂತ. ಅಂದರೆ ನಿಮ್ಮನ್ನ ಎಷ್ಟು ಪಾಸಿಟಿವ್ ಆಗಿ ತಗೊಂಡಿದ್ದಾರೆ, ಅಂದರೆ ಅದೆಷ್ಟು ಆ್ಯಕ್ಟಿವ್ ನೀವು ಅಂತ. ಅಂದರೆ ನನಗೆ ಹೆಂಗಂದರೆ ಐ ಡೋಂಟ್ ವಾಂಟ್ ಟು ಸ್ಪ್ರೆಡ್ ನೆಗೆಟಿವಿಟಿ. ನನಗೆಲ್ಲೇ ಹೋದ್ರೂ ಐ ವಾಂಟ್ ಟು ಬಿ ಪಾಸಿಟಿವ್. ಏನೇ ಆದ್ರೂ ಅವ್ರು ಹಿಂಗಂತೆ ಅಂತ ನನಗೆ ಬೇಕಿಲ್ಲ. ಅದು ನಾನೆಲ್ಲೇ ಇದ್ದರೂ ನಾನು ಪಾಸಿಟಿವ್ ಆಗಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೋತೀನಿ. ನೆಗೆಟಿವ್ ಆಗಿ ಎಲ್ಲ ಐ ಡೋಂಟ್ ಫೀಲ್ ಲೈಕ್ ನಂಗೆ ಅದು ಆ ಜಾಗ ಕಂಫರ್ಟಬಲ್ ಆಗೂ ಇರಲ್ಲ. ನಂದೇನಿದೆ ಗ್ಯಾಂಗು, ನಂದೇನಿದೆ ಇದು ಆ ಸ್ಪೇಸಲ್ಲೇ ನಾನು ಐ ವಾಂಟ್ ಟು ಬಿ ಕಂಫರ್ಟಬಲ್ ಆ್ಯಂಡ್ ಐ ಆಮ್ ಕಂಫರ್ಟಬಲ್ ವಿತ್. ಬೇರೆ ಹೋಗ್ಬಿಟ್ರೆ ನನಗೇನೋ ಒಂಥರ ಸಾಕಪ್ಪ, ಹೋಗ್ಬಿಟ್ರೆ ಸಾಕು ಎಲ್ಲರ ಹೊರಗಡೆ, ಇಲ್ಲಿಂದ ಹೋಗ್ಬಿಟ್ರೆ ಸಾಕು ಅಂತ ಹಂಗೆ ಅನಿಸ್ತಾ ಇರುತ್ತೆ. ಸೊ ಈ ಥರನೇ ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು. ಮೇ ಬಿ ಅದರಿಂದನೇ ಜನಕ್ಕೂ ನನ್ನ ನೋಡಿದ್ರೆ ಅದೇ ಥರ ವೈಬ್ ಅದು ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಕೋಪ ಬರುತ್ತಾ? ಅಫ್ಕೋರ್ಸ್ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಬಟ್ ನೋಡಿಲ್ಲ ಯಾರು. ಏನು ವಿಚಾರಕ್ಕೆ ಬರುತ್ತೆ? ಅದೇ ಸ್ಮಾಲ್ ಥಿಂಗ್ಸಲ್ಲೇ ನನಗೆ ಕೋಪ ಬರೋದು. ನಾನು ಒಂಥರ ಮೈಕ್ರೋ ಮ್ಯಾನೇಜ್ಮೆಂಟ್ ಥರ ಮಾಡ್ತಾ ಇರ್ತೀನಿ. ಇಷ್ಟಿಷ್ಟಕ್ಕೆ ಆಗ್ಬಿಡ್ಬೇಕು, ಅದಾಗೇನು ಅಂದರೆ ವೈ ಇಸ್ ನಾಟ್ ಹ್ಯಾಪ್ನಿಂಗ್ ಅಂತ ಅನಿಸುತ್ತೆ. ಸೊ ಅದರ್ವೈಸ್ ಜಾಸ್ತಿ ಏನು ಪೇಷನ್ಸ್ ಇದೆ, ತೀರಾ ಪೇಷನ್ಸ್ ಇದೆ. ಬಟ್ ಒಂದ್ಸತಿ ಅದು ಕಳ್ಕೊಂಡ್ಬಿಟ್ರೆ ಬೇರೆ ಥರ ಆಗೋಗುತ್ತೆ. ಸೊ ಅಂದರೆ ಈ ಕೋಪದ ಬಗ್ಗೆ ಯಾಕೆ ಕೇಳಿದ್ವಿ ಅಂದರೆ, ಈಗ ಬಿಗ್ ಬಾಸ್ ಶುರುವಾಗುತ್ತೆ ಅನ್ನೋ ಒಂದು ಮಾತಿದೆ. ಒಂದು ವೇಳೆ ಬಿಗ್ ಬಾಸ್ ನೀವು ಹೋದ್ರೆ, ನನಗೆ ದಿಯಾ ರಿಲೀಸ್ ಆಗಿ ದಿಯಾ ಚೆನ್ನಾಗಾದಾಗಿಂದನೂ ಬರ್ತಾ ಇದೆ ಬಿಗ್ ಬಾಸ್ ಅಂತ. ನೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಬಿಗ್ ಬಾಸ್. ಯಾಕೆ ಅಂದರೆ ಬಿಗ್ ಬಾಸ್ ಯಾಕೆ ಹೋಗೋದು ಬೇಡ ಅಂತ ಅನ್ಸಿರೋದು? ನಂಗೆ ಗೊತ್ತಿಲ್ಲ. ಮೇ ಬಿ ಇನ್ ಫ್ಯೂಚರ್ ಒಂದು ಅಷ್ಟು ವರ್ಷಗಳಾದ್ಮೇಲೆ ನನಗೆ ಮೈಂಡ್ ಅದು ಬರ್ಬೋದೋ ಏನೋ. ಬಟ್ ನನಗೆ ಐ ಆಮ್ ಹ್ಯಾಪಿ ಸಿಟ್ಟಿಂಗ್ ಆ್ಯಂಡ್ ವಾಚಿಂಗ್ ಇಟ್ ಇನ್ TV. ಐ ಡೋಂಟ್ ವಾಂಟ್ ಟು ಬಿ ಇನ್ಸೈಡ್ ದ ಹೌಸ್. ಅಲ್ಲ, ಒಂದು ವೇಳೆ ಒಳಗೆ ಹೋದ್ರೆ ಇನ್ನೊಂದು 5-6 ವರ್ಷ ಅಂತ ಅಂದ್ಕೊಳ್ಳಿ, ರೆಸ್ಟ್ ಬೇಕು ಅಂದಾಗ ಒಂದು 3 ತಿಂಗಳು ಕಳೆದು ಬರೋಣ ಅಲ್ಲಿ ಅಂತ ಹೋಗೋ ಟೈಮಲ್ಲಿ ಓಕೆ. ಅದು ಅವಾಗ ಹೋದಾಗ ನೀವು ಹೆಂಗಿರ್ಬೋದು ಅಂತ, ಅದ್ರೊಳಗಡೆ ಕೋಪ ಇರ್ಬೋದು ಅಥವಾ ಖುಷಿಯಾಗಿ ಇಟ್ಕೊಂಡ್ಬರ್ತೀರಾ ಎಲ್ರೂ? ಹಾಂ, ಮೇ ಬಿ ಏನೇ ಇದ್ರು ನಾನು ಹೆಂಗೆ ಅಂದರೆ, ನಾನು ಎಲ್ಲರ ಹೊರಗಡೆ ನನ್ನ ಫ್ರೆಂಡ್ಸ್ ಜೊತೆ ಹೋದ್ರೂ ಅಷ್ಟೇ ಏನು ಅಷ್ಟು ಡಿಮಾಂಡಿಂಗ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ನಾನು ಹೋಗ್ಬಿಡ್ತೀನಿ. ನಾನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಮಾಡ್ತಾನೆ ಮಾಡ್ಕೊಳ್ಳಿ ಆಯಿತು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಕೂತ್ಕೊಂಡಿರ್ತೀನಿ ಅಷ್ಟೇ. ನಾನೇನು ಜಾಸ್ತಿ ವಾಪಸ್ ರಿವರ್ಟ್ ಆಗೋದು ಅಥವಾ ನೀ ಏನಕ್ಕೆ ಹಿಂಗೆ ಮಾಡ್ತಾಯಿಲ್ಲ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡೋಣ ಅದೆಲ್ಲ ಇಲ್ಲ. ನನಗೆ ಈ ಥರ ಕಂಫರ್ಟಬಲ್ ಆಗಿದೆ, ನಾನು ಹಿಂಗೆ ಇರ್ತೀನಿ. ನಿನಗೆ ಹಂಗೆ ಕಂಫರ್ಟಬಲ್ ಇದೆ, ನೀನು ಹಂಗೆ ಇರು ಅಷ್ಟೇ. ಯಾರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಇಷ್ಟ ಆಗುವಂಥ ಹೀರೋ ನಿಮಗೆ? ಹೀರೋ ಯಶ್ ಸರ್. ಹೌ ಕ್ಯಾನ್ ಐ ಸೇ ನೋ ಟು ಹಿಮ್? ಯಶ್ ಸರ್ ಆಲ್ವೇಸ್. ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ಸಿನಿಮಾ ಮಾಡೋದಕ್ಕೆ, ನಾನು ಸ್ಟೋರಿನೂ ಕೇಳಲ್ಲ, ನೆಕ್ಸ್ಟ್ ಮಿನಿಟ್ ಐಲ್ ಬಿ ದೇರ್ ಇನ್ ದ ಸೆಟ್. ತಂಗಿ ಪಾತ್ರ ಸಿಕ್ಕಿದ್ರೆ? ತಂಗಿ ಪಾತ್ರ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ಪರವಾಗಿಲ್ಲ, ಆದ್ರೂ ಮಾಡ್ತೀರಾ? ಮಾಡ್ತೀನಿ. ಯಶ್ ಸರ್, ಐ ವಾಂಟ್ ಟು ಬಿ ವಿತ್ ಯಶ್ ಸರ್, ಅಸೋಸಿಯೇಟ್ ವಿತ್ ಹಿಮ್ ಅಷ್ಟೇ. ದರ್ಶನ್ ಸರ್ ಜೊತೆ ಆಫರ್ ಸಿಕ್ಕಿದ್ರೆ ಅಫ್ಕೋರ್ಸ್ ಮಾಡ್ತೀನಿ, ಯಾಕೆ ಮಾಡ. ಅವ್ರು ಯಾವ ಥರ ಇಷ್ಟ ಆಗ್ತಾರೆ ನಿಮಗೆ? ಅವರು ಸಿಕ್ಕಾಬಡೆ ಮಾಸ್ ಹೀರೋ ಅವರು. ಸೊ ಅವ್ರ ಜೊತೆ ಒಳ್ಳೆ ಆ್ಯಕ್ಟರ್ ಕೂಡ, ಸಿಕ್ಕಾಬಡೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಈ ನಡುವೆ. ತುಂಬಾ ಡೀಟೇಲ್ಡ್ ಆಗಿ ತುಂಬಾ ಪ್ರೆಪ್ ಮಾಡ್ಕೋತಾರೆ ಅವ್ರ ಇದಕ್ಕೆ. ಮತ್ತೆ
ಆ ಹ್ಯೂಮರಲ್ಲೂ ಒಳ್ಳೆ ಅನ್ವಾನ್ಸಸ್ ಇದೆ ಅವ್ರದ್ದು ಇದರಲ್ಲಿ. ಸೊ ದರ್ಶನ್ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಆ್ಯಕ್ಟರ್ ಜೊತೆನೂ ಮಾಡ್ತೀವಿ, ನನಗೇನು ಪ್ರಾಬ್ಲಮೇ ಇಲ್ಲ, ಅಷ್ಟು ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ. ಸೊ ಅದೇ ಇನ್ನೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಬರಬೇಕು, ಇನ್ನೂ ಒಳ್ಳೊಳ್ಳೆ ರೈಟರ್ಸ್ ಒಳ್ಳೊಳ್ಳೆ ಕ್ಯಾರೆಕ್ಟರ್ನ ಕ್ರಾಫ್ಟ್ ಮಾಡಬೇಕು ಅಷ್ಟೇ. ಅದು ಇದ್ದರೆ ಇನ್ನೂ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಯಾವ ಭಾಷೆಯಲ್ಲಿ ಯಾವ್ಯಾವ ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ ನೆಕ್ಸ್ಟು? ಇವಾಗ ಸದ್ಯಕ್ಕೆ ನಾನು ಕನ್ನಡದಲ್ಲಿ 3 ಸಿನಿಮಾ ರಿಲೀಸ್ ಇದೆ. ಒಂದು ಫುಲ್ ಮೀಲ್ಸ್ ಅಂತ, ಅದಾದಮೇಲೆ ಇನ್ನೊಂದು ಸನ್ ಆಫ್ ಮುತ್ತಣ್ಣ ಅಂತ, ಅದಾದಮೇಲೆ ಇನ್ನೂ ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಮಾಡಿದ್ದೀವಿ, ಕ್ರೇಜಿಯಾಗಿ ಮಾಡಿದ್ದೀವಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಶೋ ಟು ಆಲ್ ಆಫ್ ಯು. ಅದಾದಮೇಲೆ ಸಿಕ್ಕಾಪಟ್ಟೆ ಒಂಥರ ಮಜಾ ಇದೆ ಕಾನ್ಸೆಪ್ಟೇ, ಆ ಥರದ್ದು ಒಂದು ಸಿನಿಮಾ ನನಗನ್ಸುತ್ತೆ ಹೊರಗಡೆ ಯಾರೂ ಟ್ರೈಯೂ ಮಾಡಿಲ್ಲ. ಆ ಥರ ಮೊಮೆಂಟ್ಸ್ ಕ್ಯಾಪ್ಚರ್ ಮಾಡಿರೋದು ಸಿನಿಮಾದಲ್ಲಿ ತೋರಿಸಿಲ್ಲ, ಆ ಥರದ್ದು ಒಂದು ಸಿನಿಮಾ ಇದೆ. ಅದಿನ್ನು ಏನದು ಟೈಟಲ್ ಆಗಿರ್ಬೋದು ಏನು ರಿವೀಲ್ ಮಾಡಿಲ್ಲ, ಅದೊಂದಿದೆ. ಇನ್ನೂ ಒಂದು 4 ತಂತಿ ಅಂತ, ಇಟ್ಸ್ ಜಸ್ಟ್ ಅ ವರ್ಕಿಂಗ್ ಟೈಟಲ್. 4 ಫೀಮೇಲ್ ಕ್ಯಾರೆಕ್ಟರ್ಸು ಅವ್ರದ್ದೇ ಆದಂಥ ಲೈಫ್ ಹೆಂಗಿರುತ್ತೆ ಅಂತ, ಈ ಲೈಕ್ ಕಾಮನ್ ಪೀಪಲ್, ಕಾಮನ್ ವುಮೆನ್ ಇದ್ದಾಗ ಒಂದು ಅವ್ರವ್ರದ್ದು ಇದರಲ್ಲಿ ಏನದು ಕ್ಷೇತ್ರಗಳಲ್ಲಿ ಅವ್ರವ್ರ ಇದರಲ್ಲಿ ಹೆಂಗೆ ಕಷ್ಟಪಡ್ತಾರೆ, ಲೈಕ್ ಒಂದು ನರ್ಸ್ ಹೆಂಗೆ ಕಷ್ಟಪಡ್ತಾರೆ, ಒಂದು ನಾರ್ಮಲ್ ಹೌಸ್ ವೈಫ್ ಹೆಂಗಿರುತ್ತೆ, ಮತ್ತು ಈಗ IT ಎಂಪ್ಲಾಯೀಸ್ ಇಬ್ಬರು ಗಂಡ ಹೆಂಡ್ತಿದ್ರೆ ಅವ್ರದ್ದು ಹೆಂಗಿರುತ್ತೆ ಲೈಫು, ಮತ್ತು ಟ್ರಾಫಿಕ್ ಪೊಲೀಸ್ ವುಮೆನ್ ಆಗಿದ್ದಾಗ ಅವ್ರದ್ದು ಏನೇನೆಲ್ಲ ಕಷ್ಟಗಳಿರುತ್ತೆ, ಈ ಥರದ್ದು ಒಂದು ಸಬ್ಜೆಕ್ಟ್ ಇದೆ ವಿಚ್ ಇಸ್ ಕಮ್ ಔಟ್ ರಿಯಲಿ ವೆಲ್. ವಿ ಆರ್ ಲುಕಿಂಗ್ ಫಾರ್ ಗುಡ್ ಪ್ರೆಸೆಂಟರ್ಸ್. ಸೊ ಆ ಪ್ರೆಸೆಂಟರ್ಸ್ ಸಿಕ್ಕಿದ್ರೆ, ಯಾಕಂದರೆ ಇವಾಗ ಥಿಯೇಟ್ರಿಗೆ ಬರೋದೇ ಕಮ್ಮಿ ಆಗೋಗ್ಬಿಟ್ಟಿದೆ ಎಲ್ಲರೂ. ಸೊ ಯಾಕಂದರೆ ಅದು ಯಾರಿಗೂ ಒಂದೊಂದು ಸತಿ ಕರೆಕ್ಟಾಗಿ ಪ್ರಮೋಟೇ ಮಾಡ್ತಾ ಇಲ್ಲ ನಾವುಗಳು, ಕೆಲವು ಸತಿ ಏನೂ ಕರೆಕ್ಟಾಗೆ ಸಿನಿಮಾ ಬಗ್ಗೆ ಅದು ಅಥವಾ ಆ ಪರ್ಟಿಕ್ಯುಲರ್ ಸಿನಿಮಾ ಬಗ್ಗೆ ಏನೂ ಆಚೆ ಕಡೆ ನಾವು ಬಿಡ್ತಿಲ್ಲ, ಅದು ಫಾಲ್ಟ್ ಆಗ್ತಾಯಿದೆ ನಮ್ಮ ಕಡೆಯಿಂದ. ಸೊ ಅದಕ್ಕೆ ನಾವು ಈ ಥರ ಒಳ್ಳೆ ಸಿನಿಮಾಗೆ ಒಳ್ಳೆ ಪ್ರೆಸೆಂಟರ್, ಆ ಫೇಸ್ ಅನ್ನೋದು ಬಂದಾಗ ಜನರು ಆಟೋಮೆಟಿಕ್ಕಾಗಿ ಡೆಫಿನೆಟ್ಲಿ ಇವ್ರೇನು ಮಾಡಿದ್ದಾರೆ, ಇವ್ರೇನೇ ಪ್ರೆಸೆಂಟ್ ಮಾಡಿದ್ದಾರೆ. ಈಗ ರೀಸೆಂಟಾಗಿ ಕೋರ್ಟ್ ಅನ್ನೋ ಒಂದು ಸಿನಿಮಾ ಬಂತು, ನಾನಿ ಸರ್ ಪ್ರೆಸೆಂಟ್ ಮಾಡಿದ್ರು, ಅಮೇಝಿಂಗ್ ಫಿಲ್ಮ್, ಸಖತ್ ಒಳ್ಳೆ ಮೆಸೇಜ್ ಇದೆ ಮತ್ತು ಒಳ್ಳೆ ಕಂಟೆಂಟ್. ಅದು ಆ ಥರ ಕಂಟೆಂಟ್ ಬಂದಾಗ ಹೊಸಬ್ರಿಂದ ಸ್ಟಾರ್ಸ್ಗಳಾದವರು ನಮಗೆ ಸಪೋರ್ಟ್ ಮಾಡಬೇಕು. ಸೊ ಈಗ ಅದನ್ನು ಅಪ್ರೋಚ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ, ಕೆಲವರು ಒಳ್ಳೊಳ್ಳೆ ಪ್ರೊಡಕ್ಷನ್ಸ್ಗೆ ಮತ್ತು ಎಲ್ಲ. ಮ್ಯಾಕ್ಸಿಮಮ್ ಒಂದು 3 months ಆದರೂ ಬೇಕು ಒಂದು ಸಿನಿಮಾ ಪ್ರಮೋಷನ್ ಮಾಡೋದು. ಹೌದು 2 months 2.5 months ಆದರೂ ಬೇಕೇ ಬೇಕು. ಸೊ ಹೋಪ್ಫುಲಿ ವಿ ಗೆಟ್ ಅ ಗುಡ್ ಪ್ರೆಸೆಂಟರ್. ಮೇ ಬಿ ಕನ್ನಡದಲ್ಲಿ ಸಿಗ್ತಾರೋ ಹೊರಗಡೆ ಸಿಗ್ತಾರೋ ಗೊತ್ತಾಗ್ತಾ ಇಲ್ಲ ನಮಗೆ. ಎಲ್ಲಿ ಸಿಗ್ತಾರೋ ಅಲ್ಲಿ ಅವ್ರನ್ನ ಯುಟಿಲೈಸ್ ಮಾಡಿಕೊಂಡು ವಿಲ್ ಮೇಕ್ ಶ್ಯೂರ್ ದಟ್ ಆ ಸಿನಿಮಾ ಅವರಿಗೆ ಒಂದು ಇನ್ನೂ ಒಳ್ಳೆ ಇದು ಸಿಗಲಿ, ನಮಗೂ ಒಳ್ಳೆ ಹೆಸರು ಸಿಗಬೇಕು, ಅವ್ರಿಗೂ ಈ ಥರದೊಂದು ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋ ಹೆಸರು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ವೇಟಿಂಗ್ ಫಾರ್ ಇಟ್. ಅದಾದಮೇಲೆ ಅದರ್ ಲ್ಯಾಂಗ್ವೇಜ್ ಈಗ ನಾನು ಕೆಲವು ಸ್ಕ್ರಿಪ್ಟ್ಸ್ಗಳನ್ನ ಕೇಳ್ತಾ ಇದ್ದೀನಿ. ಈಗ ಆಯನ ಮನೆ ಆದಮೇಲೆ ಐ ಆಮ್ ಗೆಟಿಂಗ್ ಲಾಟ್ ಆಫ್ ತಮಿಳ್ ಫಿಲ್ಮ್ಸ್. ನಾನು ತಮಿಳ್ ಮಾಡೇ ಇಲ್ಲ, ತೆಲುಗು 2 ಸಿನಿಮಾ ಮಾಡಿದ್ದೀನಿ, ತಮಿಳ್ ಮಾಡಿರಲಿಲ್ಲ. ಯಾಕಂದರೆ ನಂಗೆ ಒಳ್ಳೆ ಸ್ಕ್ರಿಪ್ಟ್ ಬೇಕು ತಮಿಳಲ್ಲಿ. ಈಗ ನಾನು ದಿಯಾದಲ್ಲಿ ಹೆಂಗೆ ಒಳ್ಳೆ ಪರ್ಫಾರ್ಮರು ಅಂತ ಹೆಸರು ಬಂದಿದೆ, ಅದೇ ಥರ ಹೊರಗಡೆ ಬೇರೆ ಲ್ಯಾಂಗ್ವೇಜಲ್ಲೂ ಬರಬೇಕು ಅಂತ ನಂಗೆ ಇಷ್ಟ. ಆ್ಯಂಡ್ ತಮಿಳ್ ಮಾಡಿದಾಗ ನನಗೆ ಆ ಕಾಂಟೆಂಟ್ ಆಗಿರ್ಬೋದು ಮತ್ತು ನನ್ನ ಪಾತ್ರ ಆಗಿರ್ಬೋದು ಸ್ಟ್ರಾಂಗ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ. ಮೇ ಬಿ ಹೋಪ್ಫುಲಿ ಇನ್ನೊಂದು 2-3 monthsಲ್ಲಿ ಐ ವಿಲ್ ಬಿ ಡೂಯಿಂಗ್ 1 film. ಇನ್ನೂ ಫೈನಲೈಸ್ ಆಗಿಲ್ಲ, ಮಾತುಕತೆ ನಡೀತಾ ಇದೆ. ಅಂದರೆ ಈಗ ಲ್ಯಾಂಗ್ವೇಜ್ ಎಲ್ಲ ಕಲ್ತಿದ್ದೀರಾ? ಲ್ಯಾಂಗ್ವೇಜು ಇಟ್ಸ್ ನಾಟ್ ಅ ಇಶ್ಯೂ ಫಾರ್ ಮಿ. ಯಾಕಂದರೆ ತೆಲುಗುನೂ ನಂಗೆ ಗೊತ್ತಿರಲಿಲ್ಲ. ನಂಗೆ ಏನಂದರೆ ಸ್ಕ್ರಿಪ್ಟ್ ಬಂದುಬಿಟ್ರೆ ನಂಗೆ ಮುಂಚೆನೇ ನಾನು ಅದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೋತೀನಿ. ಆ್ಯಂಡ್ ವಿತೌಟ್ ಪ್ರಾಂಪ್ಟ್ ಐ ವಿಲ್ ಡೆಲಿವರ್ ದ ಲೈನ್ಸ್. ಈಗ ತಮಿಳು ಅಷ್ಟೇ, ನಾನು ಮುಂಚೆ ಫಸ್ಟ್ ನಂದು ಶಾರ್ಟ್ ಫಿಲ್ಮೇ ತಮಿಳಲ್ಲಿ ಮಾಡಿದ್ದಿದ್ದು ನಾನು. ಸೊ ನನಗೆ ಮುಂಚೆನೇ ಸ್ಕ್ರಿಪ್ಟ್ ಸಿಕ್ಬಿಟ್ರೆ ಅದೇನು ಪ್ರಾಬ್ಲಮೇ ಇಲ್ಲ, ನಾನು ಆರಾಮಾಗಿ ಅದನ್ನು ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್ ಫಾರ್ ಮಿ. ಓಕೆ.
ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ಟೈಮ್ ಕೊಟ್ಟು ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ರಿಯಲಿ ನೈಸ್. ಸಿಕ್ಕಾಪಟ್ಟೆ ಡೀಪ್ ಆಗಿ ಕ್ವೆಶನ್ಸ್ ಎಲ್ಲ ಕೇಳಿದ್ರಿ ನೀವು. ಆ್ಯಂಡ್ ನಮ್ಮ ನೀತಿ ಸಿನಿಮಾನು ಪ್ರಮೋಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನೀವು ಬಂದಿದ ತಕ್ಷಣ ನೀವು ಸಿಕ್ಕಾಪಟ್ಟೆ ನೀತಿ ಬಗ್ಗೆ ಮಾತಾಡ್ತಾ ಇದ್ರಿ. ತುಂಬ ಡೀಪಾಗೆ ಈ ಥರ ಆಯಿತು, ನಂಗೆ ಇಷ್ಟ ಆಯಿತು ಅಂತ ಎಲ್ಲ ಹೇಳಿದ್ದು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲ ಅಂದರೆ ಯಾಕಂತಂದರೆ ಆ ಥರದ ಪಾತ್ರಗಳು ನನಗೆ ಅಂದರೆ ರಂಗಭೂಮಿ ಕಲಾವಿದರು ಏನಿರ್ತಾರೆ ಅಲ್ಲಿಂದ ಈಗ ಉಮಾಶ್ರೀ ಅಮ್ಮನ್ ನೋಡಿದಾಗ ನಮಗೆ ಆ ನಟನೆ ನಮಗೆ ಗೊತ್ತಾಗುತ್ತೆ. ಅಂದರೆ ಆ ಪಾತ್ರದಲ್ಲಿ ಮುಳುಗೋಗ್ಬಿಡ್ತಾರೆ, ಅವಾಗ ಮಾತ್ರ ನಿಮಗೆ ಗೊತ್ತಾಗೋದು. ರೀಲ್ಸಲ್ಲಿ ಬರೋ ಅಂಥ ಆ್ಯಕ್ಟರ್ಸ್ಗಳಿಗೂ ರಂಗಭೂಮಿಯಿಂದ ಬಂದಂಥ ಆ್ಯಕ್ಟರ್ಸ್ಗಳಿಗೂ ಈ ಸಿನಿಮಾ ಎಕ್ಸಾಂಪಲ್ ಅದು, ಇದು ಮತ್ತು ದಿಯಾ ಸಿನಿಮಾಗಳು. ಯಾಕಂದರೆ ನೀವು ನಮ್ಮನ್ನು ಹಿಡಿದಿಟ್ಕೊಂಡ್ಬಿಡ್ತೀರ, ಕತೆ ಹೇಗಾದರೂ ಇರಲಿ, ಪಾತ್ರಗಳು ಹಿಡಿದಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಸೊ ನೀತಿ ಸಿನಿಮಾ ಅದು ಮಾಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಇನ್ನೂ ನೀತಿ ಇನ್ನೂ ಓಡ್ತಾ ಇದೆ. ಸೊ 2ನೇ ವಾರದ ಯಶಸ್ವಿ ಪ್ರದರ್ಶನ ಕಾಣಿಸ್ತಾ ಇದೆ. ಸೊ ಅಂದ್ರೆ ದಿಯಾ ಮಿಸ್ ಮಾಡಿಕೊಂಡು ಥಿಯೇಟರ್ನಲ್ಲಿ ನೋಡಿ ಬೇಜಾರಾದವರು ಈಗ ಮತ್ತೆ ನೀತಿನ ಮಿಸ್ ಮಾಡ್ಕೊಳ್ಳೋದು ಬೇಡ. ಸೊ ಮಾಲ್ಗಳಲ್ಲೆಲ್ಲ ಅವಕಾಶ ಇದೆ. ಹೌದು, ಇವಾಗ ಆಲ್ರೆಡಿ 2nd ವೀಕ್ಗೆ ಕಾಲಿಟ್ಟಿದೆ. ಆ್ಯಂಡ್ ಅಷ್ಟು ಜನ ಇಲ್ಲ, ಬಟ್ ಖಂಡಿತ ಇದೊಂದು ಒಳ್ಳೆ ಸಿನಿಮಾ. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ. ಐ ಆಮ್ ಡ್ಯಾಮ್ ಶೋರ್ ನೀವು ಆಚೆ ಬರಬೇಕಾದ್ರೆ ನೀವು ಬೇಜಾರು ಮಾಡ್ಕೊಂಡಂತೂ ಬರಲ್ಲ. ಇದು ಒಳ್ಳೆ ಗುಡ್ ಟ್ರೈ ಇಟ್ ಇಸ್ ಅಂತ ಅಂದ್ಕೊಂಡು, ಚೆನ್ನಾಗಿದೆ ಅಂದ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆನೂ ಇದ್ರ ಬಗ್ಗೆ ಮಾತಾಡ್ತೀರ, ಈ ಥರ ಇತ್ತು ಸಿನಿಮಾ ಅಂತ. ಅದಂತೂ ಪಕ್ಕ. ಸೊ ದಯವಿಟ್ಟು ಹೋಗಿ ಥಿಯೇಟರ್ಗೆ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಖುಷಿ ರವಿ ಅವರು ಅಂದಿದ ತಕ್ಷಣ ಒಂದಷ್ಟು ಎಕ್ಸ್ಪೆರಿಮೆಂಟ್ ಸಿನಿಮಾಗಳನ್ನ ಮಾಡ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋ ಅಂಥ ಸಿನಿಮಾ. ನೀತಿ ಸಿನಿಮಾ ಕೂಡ ನಮ್ಮನ್ನು ಹಿಡಿದಿಡುತ್ತೆ. ಸದ್ಯಕ್ಕೆ 2ನೇ ವಾರದ ಪ್ರದರ್ಶನ ಕಾಣ್ತಾ ಇರೋಂಥ ಸಿನಿಮಾ ನೀತಿ ನಮ್ಮ ಜೊತೆಗೆ ಇಷ್ಟು ಹೊತ್ತು ಒಂದಷ್ಟು ಸಮಯ ಕಳೆದು ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ. ನಾವು ಕೂಡ ಖುಷಿ ಆದ್ವಿ ಅವರ ಬಾಲ್ಯ ಜೀವನ ಮತ್ತು ಮದುವೆ ಜೀವನ, ಮಗಳ ಬಗ್ಗೆ ಎಲ್ಲ ಕೇಳಿ. ಇದಿಷ್ಟು ಖುಷಿ ರವಿ ಅವರ ಒಂದು ಅದ್ಭುತವಾದ ಸಂದರ್ಶನ ಆಗಿತ್ತು. ನೆಕ್ಸ್ಟು ಮತ್ತೊಂದು ಪ್ರೋಗ್ರಾಮಲ್ಲಿ ಮತ್ತೊಬ್ಬರ ಜೊತೆ ಕಾಣಿಸ್ಕೊಳ್ತೀವಿ. ನಮಸ್ಕಾರ.